ನಿಮ್ಮ ಹೆಸರು? ಅದೇ ಅವ್ನ ಜೀವನದಲ್ಲಿ ಏನಿಲ್ವೋ ಅದು ಮರೆಯೋಕೆ ಆಗಲ್ಲ ಅಂದ್ರೆ ಯಾವ ವಿಷಯ ಮರೆಯೋಕೆ? ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಸಪೋರ್ಟಿಂಗ್ ಏನೇ ಆದ್ರೂ ಇಲ್ಲ ಅನ್ನೋದೇ ಇಲ್ಲ. ಈ ತರ ತುಂಬಾ ಕಂತ್ರಿ ಕೆಲಸಗಳು ಮಾಡ್ತಾನೆ ಇದೀವಿ ಯಾವಾಗ್ಲಿಂದ ಇವಾಗ. ಚಿಕ್ಕ ವಯಸ್ಸಿಂದ ಇವನೊಬ್ಬನೇ ಇರೋದು, ಇವ್ನು ನನ್ನ ಜೊತೆಲಿ ಇದ್ದೇ ಇರ್ತಾನೆ, ಇರಲೇಬೇಕು. ಓಕೆ, ನಿಮಗೆ ಗರ್ಲ್ ಫ್ರೆಂಡ್ ಇಲ್ವಾ? ಅದು ಒಂದೊಂದು ಟೈಮಲ್ಲಿ ಒಂದೊಂಥರ ಕ್ರಶ್ಶು, ಲವ್, ಬ್ರೇಕಪ್ ಎಲ್ಲ ಆಗಿದೆ ನನ್ನ ಲೈಫಲ್ಲಿ. ಒಂದೇ ಹುಡುಗಿ ಜೊತೆನಾ ಅಥವಾ ಸುಮಾರು ಹುಡುಗಿರ ಜೊತೆ? ಸುಮಾರು ಹುಡುಗಿ. ಅವ್ರು ಆಟ ಆಡ್ಬೇಕಾದ್ರೆ ನಾವು ಆಟ ಆಡ್ಬೇಕಲ್ವಾ? ಸೊ ಆ ಹುಡುಗಿ ಮತ್ತೆ ಬಂದ್ಬಿಟ್ಟು ನಂಗೆ ನೀನೇ ಬೇಕು ಕಣೋ ಅಂದ್ರೆ ಏನ್ ಮಾಡ್ತೀಯಾ? ನಾನು ತೆಂಗೆ ಅನ್ಬಿಡ್ತೀನಿ. ದೊಡ್ಡೋಳಾಗಿರ್ತಾಳೆ ಕಣೋ. ನಾನು ದೊಡ್ಡವನಾಗಿದ್ದೀನಲ್ಲ. ನನಗೆ ಇವನು ಯಾಕೆ ಪ್ರೀತಿ ಕೊಡ್ತಾನೋ ಅದೇ ಪ್ರೀತಿ ಅವಳು ಕೊಟ್ರೆ ಜೊತೆಲಿರ್ಲಿ, ಇಲ್ಲಾಂದ್ರೆ ಸೈಡ್ಗೆ ಹೋಗಿ. ಇವನು ನಿಯತ್ತೈತೆ, ಹುಡುಗಿರಿಗೆ ನಿಯತ್ತಿಲ್ಲ ಅಷ್ಟೇ. ನಿಮ್ಮ ಹೆಸರು? ಸಂತೋಷ ಅಂತ. ಓಕೆ, ನಿಮ್ಮ ಹೆಸರು? ಚೇತನ್. ಓಕೆ, ಚೇತನ್. ಸಂತೋಷ್ ಅವರೇ, ಇವ್ರನ್ನ ಕೇಳ್ತಾ ಇದ್ದೆ, ನಿಮ್ಗೆ ಫ್ರೆಂಡ್ಶಿಪ್ ಅಂದ್ರೆ ಎಷ್ಟು ವರ್ಷದಿಂದ? ಸೊ 17 years ಇಂದ ಫ್ರೆಂಡ್ಶಿಪ್ ಅಂತ ಹೇಳಿ. ಅಂದ್ರೆ ನಾವು ಬೈ ಬರ್ತಿಂದಾನು ಫ್ರೆಂಡ್ಸ್, ಅಂದ್ರೆ ಅಲ್ಲಿ ಕಸಿನ್ ಕಮ್ ಫ್ರೆಂಡ್ಸ್ ನಾವು. ಕಸಿನ್ ಕಂಪನಿ. ಸೊ ಒಂದು ವಿಷಯನ ಮರೆಯೋಕೆ ಆಗಲ್ಲ ಅಂದ್ರೆ ಯಾವ ವಿಷಯ ಮರೆಯೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ? ಸಪೋರ್ಟಿಂಗ್ ಏನೇ ಆದ್ರೂ ಇಲ್ಲ ಅನ್ನೋದೇ ಇಲ್ಲ. ನಮ್ಮ ಸಪೋರ್ಟಿಂಗ್ ಅಂದ್ರೆ ಹೆಂಗಂದ್ರೆ ನಾನು ಇಂಥದ್ದು ಮಾಡು ಅಂದ್ರೆ ಮಾಡೇ ಮಾಡಬೇಕು. ನಮ್ಮ ಹುಡುಗರಿಗೋಸ್ಕರ ಮಾಡೇ ಮಾಡ್ತಾರೆ. ಆ ಥರ ಫ್ರೆಂಡ್ಶಿಪ್ ನಮ್ಮದು. ಹಂಗೆ ಏನಾದರೂ ಒಂದು ಇವು ಹುಡುಗಂಗೋಸ್ಕರ ಇಂಥದ್ದು ಮಾಡಬೇಕು ಅಂದ್ರೆ ಮಾಡೇ ಮಾಡಬೇಕು ಅವರು. ಆ ಥರ ಇವ್ರ ಮನೇಲಿ ಸಿಗಾಕೊಂಡಿರ್ತಾರೆ. ಲೈಕ್ ಎಷ್ಟೊಂದು ಸತಿ ಇವ್ನು ಸಿಗಾಕೊಂಡವನೆ, ಅವ್ನು ಸಿಗಾಕೊಂಡು ಅಂದ್ರೆ ಇವ್ರ ಫ್ಯಾಮಿಲಿ ಎಲ್ಲ ನನ್ನ ಅತ್ತೆ ಮಾವ ಅಂತ ಮಾತಾಡ್ಸೋದು. ಇವ್ರಪ್ಪ ಮಾಡಿರೋದು ಅವನೇ ಆದ್ರೂ ನಾನು ಮಾಡಿದೆ ಅಂತ ಅಂದ್ಬಿಟ್ಟು ಅವನ್ನ ಸೇಫ್ ಮಾಡ್ಬಿಡ್ತೀನಿ. ಅವರು ನಮ್ಮ ಪೇರೆಂಟ್ಸ್ವರೆಗೂ ತರಲ್ಲ ಮ್ಯಾಟ್ರು. ಸೊ ಅಲ್ಲಿ ಅವ್ನು ಸೇಫ್ ಆಗ್ತಾನೆ, ಅವ್ರು ನಮ್ಮ ಮನೆಯವ್ರಿಗೂ ತರಲ್ಲ, ನಾನು ಸೇಫ್ ಆಗ್ತೀನಿ. ಈ ತರ ತುಂಬಾ ಕಂತ್ರಿ ಕೆಲಸಗಳು ಮಾಡ್ತಾನೆ ಇದೀವಿ ಯಾವಾಗ್ಲಿಂದ ಇವಾಗವರೆಗೂ. ಓಕೆ, ಇವ್ರನ್ನ ಏನಾದ್ರು ಒಂದು ಸಿಚುವೇಶನ್, ಬೇರೆ ಫ್ರೆಂಡ್ಸ್ ಬಂದ್ರು, ಅವ್ರು ನಿಮ್ಮ ಮಧ್ಯದಲ್ಲಿ ಏನಾದ್ರು ಬಿರುಕು ತಂದ್ರು, ಸೊ ಈ ಒಂದು ಬ್ರೇಕ್ ಆಗೋ ಒಂದು ಸಿಚುವೇಶನ್ ಬಂದ್ರೆ ನಿಮ್ಮ ಫ್ರೆಂಡ್ನ ಬಿಟ್ಕೊಟ್ಬಿಡ್ತೀರಾ? ಅಂಥವ್ರನ್ನ ಹತ್ರನೇ ಸೇರ್ಸಲ್ವಲ್ಲ ನಾವು. ಹಂಗಾಗಕ್ ಚಾನ್ಸು ಇಲ್ಲ. ಯಾಕಂದ್ರೆ ಅಂಥವ್ರು ಇಲ್ಲೂ ಇಲ್ಲ ನಮ್ಮ ಬ್ಯಾಚಲ್ಲಿ. ಅಂಥವ್ರು ಇದ್ದೇ ಇಲ್ಲ. ಅಂಥವ್ರನ್ನ ನಾವು ಸೇರ್ಸೋದು ಇಲ್ಲ, ಬರೋದು ಇಲ್ಲ. ಚಿಕ್ಕ ವಯಸ್ಸಿಂದ ಇವನೊಬ್ಬನೇ ಇರೋದು, ಇವ್ನು ನನ್ನ ಜೊತೆಲಿ ಇದ್ದೇ ಇರ್ತಾನೆ, ಇರಲೇಬೇಕು. ಸೊ ಎಲ್ಲಾನು ಇವನೊಬ್ನೇ? ಎಲ್ಲ ಇವನೊಬ್ಬನೇ. ಓಕೆ, ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ವಾ? ಹಿಂಗೆ ನಮಗೆ ಇದ್ರು ಇಲ್ಲ ಎಲ್ಲ. ಯಾಕೆ 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 ಏನಾಯ್ತು? ಯಾಕೇನೆ ಅಂದರೆ ಅದು ಒಂದೊಂದು ಟೈಮಲ್ಲಿ ಒಂದೊಂಥರ ಕ್ರಶ್ಶು, ಲವ್, ಬ್ರೇಕಪ್ ಎಲ್ಲ ಆಗಿದೆ ನನ್ನ ಲೈಫಲ್ಲಿ. ಒಂದೇ ಹುಡುಗಿ ಜೊತೆನಾ ಅಥವಾ ಸುಮಾರು ಹುಡುಗಿರ ಜೊತೆ? ಸುಮಾರು ಹುಡುಗಿ. ಅವ್ರು ಆಟ ಆಡ್ಬೇಕಾದ್ರೆ ನಾವು ಆಟ ಆಡ್ಬೇಕಲ್ವಾ? ಅಮ್ಮ ದೇವ್ರೆ, ಎಷ್ಟು ಹುಡುಗಿರು ನಿಮ್ಮನ್ನ ಬ್ರೇಕಪ್ ಮಾಡ್ಬಿಟ್ಟಿದ್ರು? ಅವ್ರು ಮಾಡಿರೋದ್ಕಿಂತ ನಾನೇ ಜಾಸ್ತಿ ಮಾಡಿದ್ದೀನಿ. ಏನೋ ಹೇಳ್ತಾ ಇದೆಯಾ? ಅಂದ್ರೆ ಎಷ್ಟು ಹುಡುಗಿರು ಇವಾಗ ಟೋಟಲ್ ಎಷ್ಟು? ಟೋಟಲ್ ಒಂದು 5-6. ಓಕೆ, 5-6 ಒಂದು ಎಲ್ಲ ನೀನೇ ಬ್ರೇಕಪ್ ಮಾಡಿರೋದು? ಡಿಯೋ ಇರ್ತಾರೆ ಅಂದ್ರೆ ಹಿಂಗೆ ಇರೋದು. ಒಬ್ಬ ಫುಲ್ ಪಾಸಿಟಿವ್ ಆಗಿರ್ತಾನೆ, ಫುಲ್ ಪಾಸಿಟಿವ್ ಇರ್ತಾನೆ. ಆದ್ರೆ ಇವಾಗ 5 ಜನ ಹುಡುಗಿರಲ್ಲಿ, ಸೊ 5 ಜನದ್ದು ಏನೇನ್ ರೀಸನ್ ಬಿಟ್ಬಿಟ್ಟೆ ನೀನು? ನಾನು ಜೊತೆಲೇ ಇಟ್ಕೊಂಡು ನಂಬಿಕೆ ಇದ್ರು. ಇವಾಗ ನನ್ನ ಜೊತೆ ಮೊದಲನೇ ಹುಡುಗಿ ಏನ್ ಮಾಡಿದ್ಲು? ಮೊದಲನೇ ಹುಡುಗಿ ಚಿಕ್ಕ ಹುಡುಗಿ ಅಂತ ನಾನೇ ಬಿಟ್ಬಿಟ್ಟೆ. ಎರಡನೇ ಹುಡುಗಿ ನನ್ಕಿಂತ ದೊಡ್ಡವಳು. ಮೂರನೇ ಹುಡುಗಿ ಅವಳೇ ದ್ರೋಹ ಮಾಡ್ಬಿಟ್ಲು. ನಾಲ್ಕನೇ ಹುಡುಗಿ ನಮ್ಮ ಸ್ಕೂಲಲ್ಲಿ ಕ್ರಶ್ ಆಗಿದ್ಲು, ಲವ್ ಮಾಡಿಲ್ಲ ಅಷ್ಟೇ. ಅದು 2 ಹುಡುಗಿ ನಾನು ಮಾಡಿದ್ದೆ, ಇನ್ನು 3 ಐದನೇ ಹುಡುಗಿ ಇವಾಗ ಮಾಡ್ತಾ ಇರೋದು. ಇವಾಗ ಲವ್ ಮಾಡ್ತಾ ಇದ್ಯಾ? ಸೊ ಇವಾಗ ಸಪೋಸ್ ನೀನ್ ಏನೋ ಮೊದಲನೇ ಹುಡುಗಿ ಮಾಡ್ದೆ ಅಲ್ವಾ, ಆ ಹುಡುಗಿ ಚಿಕ್ಕ ಹುಡುಗಿ ಅಂತ, ಸೊ ಆ ಹುಡುಗಿ ಮತ್ತೆ ಬಂದ್ಬಿಟ್ಟು ನಂಗೆ ನೀನೇ ಬೇಕು ಕಣೋ ಅಂದ್ರೆ ಏನ್ ಮಾಡ್ತೀಯಾ? ನಾನು ತೆಂಗೆ ಅನ್ಬಿಡ್ತೀನಲ್ಲ. ಯಾಕೆ ತಂಗಿ ಅಂತ್ಯ? ಅದು ಚಿಕ್ಕವ್ರನ್ನ ಹಂಗೆ ಟ್ರೀಟ್ ಮಾಡ್ಬೇಕಲ್ವಾ, ಅದಕ್ಕೆ. ಇವಾಗ ದೊಡ್ಡೋಳಾಗಿರ್ತಾಳೆ ಕಣೋ. ನಾನು ದೊಡ್ಡವನಾಗಿದ್ದೀನಲ್ಲ. ಅವಳಿಗಿನ ದೊಡ್ಡವೇ. ಸೊ ಇವಾಗ ಇನ್ನೊಂದು ಪ್ರಶ್ನೆಗೆ, ನಿಮ್ ಬೆಸ್ಟ್ ಫ್ರೆಂಡ್ಗೂ ಗರ್ಲ್ ಫ್ರೆಂಡ್ಗೂ ಏನ್ ಡಿಫರೆನ್ಸ್? ಇವನಿಗೆ ನಿಯತ್ತೈತೆ, ಹುಡುಗಿರಿಗೆ ನಿಯತ್ತಿಲ್ಲ ಅಷ್ಟೇ. ಯಾಕಿಲ್ಲ? ನೀನೇ ಬ್ರೇಕಪ್ ಬೈಲಿ, ನೀನ್ ಬೈಲಿ ಇರು ಪುಟ್ಟಿ. ನಾನು ನಿಮ್ ಕೇಳಿ, ಗರ್ಲ್ ಫ್ರೆಂಡ್ಸ್ಗೂ ಬೇರೆ ಫ್ರೆಂಡ್ ಆಗಿರೋ ಹುಡುಗಿ ಬೇರೆ, ಗರ್ಲ್ ಫ್ರೆಂಡ್ ಆಗಿರೋ ಹುಡುಗಿ ಬೇರೆ, ಹಂಗೆ. ಸೊ ಇವಾಗ ನೀನ್ ಬೆಸ್ಟ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೂ ನೀನ್ ಲವ್ ಗರ್ಲ್ ಫ್ರೆಂಡ್ಗೂ ಏನ್ ಡಿಫ್ರೆನ್ಸ್? ನನಗೆ ಇವನು ಯಾಕೆ ಪ್ರೀತಿ ಕೊಡ್ತಾನೋ ಅದೇ ಪ್ರೀತಿ ಅವಳು ಕೊಟ್ರೆ ಜೊತೆಲಿರ್ಲಿ, ಇಲ್ಲಾಂದ್ರೆ ಸೈಡ್ಗೆ ಹೋಗ್ಲಿ ಅಷ್ಟೇ.
ಸೊ ಸಪೋಸ್ ಇವಾಗ ನೀನು ಎಕ್ಸ್ ಮದುವೆ ಹೋಗಿದ್ಯಾ ಅನ್ಕೋ, ನೀನು 5 ಜನದಾಗ ಯಾವುದೊಂದು ಎಕ್ಸ್ ಮದುವೆಗೆ ಹೋಗಿದ್ಯಾ, ನೀನು ಡಿ ಜೆ ಆಗಿದೆಯಾ ಅಲ್ಲಿ, ಒಂದು ಹಾಡ್ ಪ್ಲೇ ಮಾಡಬೇಕು ಅಂದರೆ ಏನು ಹಾಡ್ ಪ್ಲೇ ಮಾಡಿ? ನಾನು ಡಿ ಜೆ ಆಗಲ್ವಲ್ಲ. ಯಾವ ಹಾಡು ಪ್ಲೇ ಮಾಡ್ತೀಯ, ಯಾವ ಹಾಡು ಕಾಂಟ್ರಿಬ್ಯೂಟ್ ಮಾಡ್ತೀಯ ಅವಳಿಗೆ, ಡೆಡಿಕೇಟ್ ಮಾಡ್ತೀಯ, ಅದನ್ನ ಹೇಳು. ಆ ಹಾಡು ಯಾರು? ಓ ನಾನು ಮದ್ವೆಗೆ ಹೋಗಲ್ವಲ್ಲ. ಹೋಗ್ಬೇಕು, ಸಪೋಸ್ ಹೋದ್ರೆ ಹೋದ್ರೆ ಒಂದು ಹಾಡು ಡೆಡಿಕೇಟ್ ಮಾಡು ಅಷ್ಟೇ ನೆಕ್ಸ್ಟ್ಗೆ. ಬಿಡು ಇವ್ನು ಇಷ್ಟೊಂದು, ಯಾಕೆಂದ್ರೆ ತುಂಬಾ ಜನ ಹುಡುಗಿರು ಇದಾರಲ್ಲ ಅದಕ್ಕೆ. ಏನಂತ ಆಡೋಣ, ಎಲ್ಲಾರ್ಗು ಒಂದನ್ನೇ ಹೇಳಕ್ಕಾಲ್ವಲ್ಲ. ಓಕೆ, ಸೊ ಇವಾಗ ಇನ್ನೊಂದು ಈ ಕಡೆ, ನೀನ್ ಫ್ಯೂಚರಲ್ಲಿ ಏನು ಗೋಲ್ ಇದೆ ನಿನ್ಗೆ? ನನಗೆ ಈ ಎಕ್ಸ್ಗಳಿದಾರಲ್ಲ, ಅವ್ರ ಮದ್ವೆ ಆಯ್ತಾರಲ್ಲ, ಅವರೆಲ್ಲ ನನ್ನ ಹತ್ರ ಕೆಲಸ ಮಾಡ್ಬೇಕಂತ ಆಸೆ. ಇಲ್ವಾರೋ ಏನ್ ಕೆಲಸ, ಏನ್ ಕೆಲಸ ಮಾಡ್ತೀಯಾ? ಅಂದ್ರೆ ನಾನೇನ್ ಕೆಲಸ ಮಾಡ್ತೀನೋ ಅದ್ರ ಕೆಳಗಡೆ, ನನ್ನ ಕಾಲ್ ಕೆಳಗಡೆ ಇರಂಗ್ ಇರ್ಬೇಕು ಅವರು, ಅಷ್ಟೇ. ವಾ ದೇವ್ರೆ, ವೆರಿ ನೈಸ್ ಕಣೋ, ಸೂಪರ್, ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್.